ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಎಲ್ಲರೂ ಕೂಡ ಬೇಜಾರಾಗಬೇಡಿ, ಏನಪ್ಪ ಬೆಳಗ್ಗೆ ಮತ್ತೆ ವಿಡಿಯೋ ಮಾಡಿದಾರಲ್ಲ ಅಂತ 5 ರಿಂದ 10 ನಿಮಿಷದಲ್ಲಿ ಸಂಪೂರ್ಣವಾಗಿ ನಿಮಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ನೀಡ್ತಾ ಹೋಗ್ತಾನೆ ನಾನು. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟು ಇವತ್ತು ಔಟ್ ಆಫ್ ಔಟ್ ಅಂಕಗಳು ತೆಗೆಯುವವರು ಹಾಗೂ ಫೇಲ್ ಆದಂತಹ ವಿದ್ಯಾರ್ಥಿಗಳು ಹಾಗೂ ಇಂಪ್ರೂವ್ಮೆಂಟಿಗಾಗಿ ಎಕ್ಸಾಮನ್ನು ಬರೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಇವತ್ತು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಕೂಡ ತಾವುಗಳು ಏನು ಮಾಡಬೇಕು ಅಂದರೆ, ಮೊದಲು ಸೆಕ್ಷನ್ ಎನನ್ನು ಬರೀರಿ. ಸೆಕ್ಷನ್ ಎ ಅಂತ ಹೇಳಿದರೆ MCQs ಬರುತ್ತೆ. 10 MCQs ಆದಮೇಲೆ 11ನೇದು ನಿಮಗೆಲ್ಲರಿಗೂ ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಬರೀ ಆನ್ಸರ್ಸನ್ನು ಬರಿಬೇಡಿ. ಕ್ವಶನ್ ನಂಬರ್ 11 ಸಂಪೂರ್ಣವಾಗಿ ಕ್ವಶನ್ ಬರೆದು ಆನ್ಸರ್ ಬರೀಬೇಕು. ಕ್ವಶನ್ ನಂಬರ್ 12 ಅದು ಕೂಡ ಫ್ರೇಸಲ್ ವರ್ಬ್ಸ್ ಇರುತ್ತಲ್ವ, 2 ಡ್ಯಾಶ್ ಇರುತ್ತೆ 2 ಮಾರ್ಕ್ಸಿಗೆ, ಅದು ಕೂಡ ಕ್ವಶನ್ ವಿತ್ ಆನ್ಸರ್ ಬರೀಬೇಕು. ಕ್ವಶನ್ ನಂಬರ್ 13 ಅದು ಮ್ಯಾಚ್ ದ ಫಾಲೋಯಿಂಗು A ಕಾಲಮ್ B ಕಾಲಮ್ ಎರಡೂ ಕೂಡ ಬರೀಬೇಕಾಗತ್ತೆ. ಕ್ಲಿಯರ್ ಆಯಿತಾ? ಇಲ್ಲಿಗೆ ಪಾರ್ಟ್ ಎ ಕಂಪ್ಲೀಟ್ ಆಗುತ್ತೆ. ಪಾರ್ಟ್ ಬಿನಲ್ಲಿ ಕ್ವಶನ್ ಆನ್ಸರ್ ಸ್ಟಾರ್ಟ್ ಇರುತ್ತೆ. ವಿದ್ಯಾರ್ಥಿಗಳೇ, ಕ್ವಶನ್ ಆನ್ಸರ್ ಬರೆಯೋ ಅವಶ್ಯಕತೆ ಇರಲ್ಲ, ಅಂದರೆ ಬರೀಲೇಬೇಡಿ ಅಂತ ಹೇಳ್ತಾ ಇಲ್ಲ. ಕ್ವಶನ್ ಆನ್ಸರು ತಾವುಗಳು ದಯವಿಟ್ಟು ಲಾಸ್ಟಿಗೆ ಬರೀರಿ. ಈಗ ನನ್ನ ಮಾತನ್ನು ಕೇಳಿ ಆಯಿತಾ. ಮೊದಲು ತಾವುಗಳು ಏನು ಮಾಡಬೇಕು ಅಂದರೆ, ಪಾರ್ಟ್ ಸಿಗೆ ಜಂಪ್ ಆಗಬೇಕು. ಪಾರ್ಟ್ ಸಿನಲ್ಲಿ ನಿಮಗೆ ಎಲ್ಲರಿಗೂ ಕೂಡ ಪ್ಯಾಸೇಜ್ ಇರುತ್ತೆ ಹಾಗೂ ಪೋಯಮ್ ಇರುತ್ತೆ. ಯಾವುದಾದ್ರೂ ಒಂದನ್ನು ಬರೀರಿ, ಟೈಮ್ ಪಾಸ್ ಮಾಡಬೇಡಿ ಆಯಿತಾ. ಲ್ಯಾಂಗ್ವೇಜಿಗೆ ಸ್ಪೆಷಲ್ಲಾಗಿ ಸಮಯನೇ ಸಿಗಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ. ಹಾಗಾಗಿ ಮೊದಲು ಏನು ಮಾಡಿ ಅಂತ ಹೇಳಿದರೆ, ಎಲ್ಲರೂ ಕೂಡ ದಯವಿಟ್ಟು ಪ್ಯಾಸೇಜನ್ನು ಪಾರ್ಟ್ ಸಿ ಮುಗಿಸಿ. 9 ಮಾರ್ಕ್ಸಿಗಿದೆ, 9 ಕೂಡ ಕಂಪ್ಲೀಟ್ ಮಾಡಿ. ಅದಾದಮೇಲೆ ಕರೆಕ್ಟಾಗಿ ಡೈರೆಕ್ಟಾಗಿ ತಾವುಗಳು ಪಾರ್ಟ್ ಸಿ ಆದಮೇಲೆ ಡಿಗೆ ಹೋಗಿ. ಡಿನಲ್ಲಿ ಏನಂತೀರ ಸರ್, ಕಂಪ್ಲೀಟಾಗಿ ಡಿ ಕ್ವಶನ್ ನಂಬರ್ ಡಿ ಇದೆ ಅಲ್ವಾ, ಪಾರ್ಟ್ ಡಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ಕ್ವಶನ್ ವಿತ್ ಆನ್ಸರನ್ನು ಬರೀಬೇಕಾಗತ್ತೆ ಆಯಿತಾ. ಅದರಲ್ಲಿ ಚಾಯ್ಸಸ್ಗಳಿದ್ದಾವೆ, ಲಿಂಕರ್ಸಿಗೂ ಕೂಡ ಚಾಯ್ಸ್ ಇದೆ, ಬೇರೆ ಒಂದು ಇದಕ್ಕೂ ಕೂಡ ಚಾಯ್ಸಸ್ ಇರುತ್ತೆ. ಎಲ್ಲ ಚಾಯ್ಸಸ್ಗಳನ್ನು ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ, ಕ್ವಶನ್ ವಿತ್ ಆನ್ಸರನ್ನು ಬರೀಬೇಕಾಗತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಅಥವಾ ಲಿಂಕರ್ಸ್ ಆಗಿರ್ಬೋದು, ಅಥವಾ ಕ್ವಶನ್ ಟ್ಯಾಗ್ಸ್ ಆಗಿರ್ಬೋದು, ಡೂ ಫಾರ್ಮ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ತಾವುಗಳು ಸಂಪೂರ್ಣವಾಗಿ ಬರೀರಿ ಆಯಿತಾ. ಜೊತೆಗೆ ಇನ್ನೊಂದು ಅದ್ರ ಜೊತೆಗೆ ಆಯಿತಾ. ಅದಾದಮೇಲೆ ಇನ್ನೊಂದು ಏನು ಮಾಡ್ತೀರಾ ಅಂತ ಹೇಳಿದರೆ, ಯಾವುದೋ ಪಾರ್ಟ್ ಡಿನಲ್ಲಿ ನಿಮಗೆ ಬಹಳ ಮಾರ್ಕ್ಸ್ ಹೋಗ್ತಾ ಇರುವಂಥದ್ದು ಲಿಂಕರ್ಸ್ಗಳಲ್ಲಿ. ಬಹಳ ಜನ ಲಿಂಕರ್ಸ್ಗಳಲ್ಲಿ ಕ್ವಶನ್ಸನ್ನು ಬರಿತಾ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಕ್ವಶನ್ಸ್ ಬರೆದು ಆನ್ಸರನ್ನು ಆ ಡ್ಯಾಶಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಯಾಕಂದರೆ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಇಲ್ಲಿ ಬಹಳ ವಿದ್ಯಾರ್ಥಿಗಳು ಬರೀ ಆನ್ಸರ್ಸನ್ನು ಬರಿತಾ ಇದ್ದೀರಾ, ಹಾಗಾಗಿ ನಿಮಗೆ ಅಂಕಗಳು ಸಿಗ್ತಾ ಇಲ್ಲ. ಎನಿಹೌ, ನೆಕ್ಸ್ಟು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಅಂತ ತಿಳಿಸ್ತಾ ಇದ್ದೀನಿ. ಪಾರ್ಟ್ ಇಗೆ ಹೋಗಿ. ಪಾರ್ಟ್ ಇನಲ್ಲಿ ನಿಮಗೆಲ್ಲರಿಗೂ ಕೂಡ ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಜೊತೆಗೆ ಪಾರ್ಟ್ ಇನಲ್ಲಿ ಮತ್ತೇನಿರುತ್ತಪ್ಪ, ನಿಮಗೆ ರಿಪೋರ್ಟ್ ರೈಟಿಂಗ್ ಕೂಡ ಇರುತ್ತೆ. ಆ ಪಾರ್ಟ್ ಇನಲ್ಲಿ ಲೆಟರ್ ರೈಟಿಂಗನ್ನು ಚಾಯ್ಸ್ ಮಾಡಿ. ಯಾರ ಇಂಗ್ಲೀಷ್ ಟಾಪ್ ಲೆವೆಲ್ಗಿದೆಯೋ ತಾವುಗಳು ಸ್ಪೀಚ್ ರೈಟಿಂಗಿಗೆ ಹೋಗ್ಬೋದು. ಬೇರೆಯವರೆಲ್ಲರೂ ಕೂಡ ದಯವಿಟ್ಟು ಲೆಟರ್ ರೈಟಿಂಗನ್ನು ಚಾಯ್ಸ್ ಮಾಡಿ. ಲೆಟರ್ ರೈಟಿಂಗಲ್ಲಿ ಬಹಳ ಜನಕ್ಕೆ ಡೌಟ್ ಇದೆ. ಇನ್ನೂ ಡೌಟ್ ಇದ್ದರೆ ಈಗಲೂ ಕೂಡ ಸಮಯ ಇದೆ ಸರ್. ಇನ್ನೂ ಇದು 6:30 7 ಗಂಟೆ, 10 ಗಂಟೆಗೆ ಎಕ್ಸಾಮು, 3 ಗಂಟೆ ಸಾಕು. ಎದಕ್ಕೆ ಗೊತ್ತಾ, ಫುಲ್ಲು ಗ್ರಾಮರ್ ರೆಡಿ ಆಗಿಬಿಟ್ಟು ಆರಾಮಾಗಿ ಹೋಗಿ ಕೂತ್ಕೊಂಡು ಒಳ್ಳೆ ಅಂಕಗಳನ್ನು ತೆಗಿಬೋದು ತಾವುಗಳು ಕೂಡ ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ಇರಲಿ. ಈಗ ಪಾರ್ಟ್ ಎ ಆಯಿತು, ಪಾರ್ಟ್ ಸಿ ಆಯಿತು, ಪಾರ್ಟ್ ಡಿ ಆಯಿತು, ಪಾರ್ಟ್ ಇ ಆಯಿತು. ಉಳಿದಿರುವಂಥದ್ದು ಪಾರ್ಟ್ ಬಿ. ನಮಗೆ ಪಾರ್ಟ್ ಬಿನಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಏನು ಮಾಡಬೇಕು ಈಗ ತಾವುಗಳು ಅಂತ ಹೇಳಿದರೆ, ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, 3 ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಪಾರ್ಟ್ 2 ಆಯಿತಾ. ಪಾರ್ಟ್ ಬಿನಲ್ಲಿ ಮೊದಲು ತಾವುಗಳು ಏನು ಮಾಡಬೇಕು ಅಂದರೆ, 2 ಮಾರ್ಕ್ಸ್ ಕ್ವಶನ್ಸ್ಗಳು 4 ಇರುತ್ತೆ. 4ರಲ್ಲಿ ಯಾವುದಾದ್ರೂ 3 ಬರೀರಿ ಅಂತ ಹೇಳ್ತಾರೆ, ಹೌದಲ್ವಾ. ಎನಿ 3 ಅಂತ ಇರುತ್ತೆ. ದಯವಿಟ್ಟು 4 ಪ್ರಶ್ನೆಗಳನ್ನು ಕೂಡ ಅಟೆಂಡ್ ಮಾಡಿ. ಬರೀ ಆನ್ಸರ್ಸ್ ಬರೆದ್ರೆ ಸಾಕಾಗಿರುತ್ತೆ ಇಲ್ಲಿ ಆಯಿತಾ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, 4 ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ. ಇಲ್ಲಿ ಬರುವಂಥ ಸಾಧ್ಯತೆ ಯಾವುದಿದೆ ಅಂತ ಹೇಳಿದರೆ, ಈ ಸಲ ನಿಮಗೆ ಆನ್ ಚಿಲ್ಡ್ರನ್ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ 2 ಮಾರ್ಕ್ಸಲ್ಲಿ, ಹೌದಲ್ವಾ. ಜಾಸ್ತಿ ವಂದನ ಶಿವದಿಂದ ನೇಮ್ ಎನಿ 2 ಕೋರ್ಸಸ್ ಅಂತಲೂ ಕೂಡ ಕೇಳ್ಬೋದು. ಯಾವುದು ಆರ್ಗ್ಯಾನಿಕ್ ಫಾರ್ಮಿಂಗ್, ಹೌದಲ್ವಾ. A to Z ಆರ್ಗ್ಯಾನಿಕ್ ಫಾರ್ಮಿಂಗ್, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅದು ಇದೆ ಅಲ್ವಾ. ಅದನ್ನು ಕೂಡ ಸ್ವಲ್ಪ ರೆಡಿಯಾಗಿರಿ. ತೇರಾ ನುಲಿಸು ತೇರಾ ಮ್ಯಾದ್ರೆ ಇದು ಕೂಡ ರೆಡಿಯಾಗಿರಿ. MCQs ಅಥವಾ ನಿಮ್ಮ 2 ಮಾರ್ಕ್ಸಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಈಗ ಕ್ವಶನ್ ಆನ್ಸರ್ಸ್ ಹೇಳ್ಕೊಂತ ಕುಂದರೆ ಭಾಳ ಸಮಯ ಆಗುತ್ತೆ. ನೆಕ್ಸ್ಟು ಯಾರು ರಿವೈಸ್ ಮಾಡಬೇಕು ಅಂತ ಇದ್ದೀರೋ, ಗ್ರಾಮರ್ ಎಲ್ಲ ಥರವಾಗಿದ್ರೋ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ತಾವುಗಳು ಏನು ಮಾಡಬೇಕು ಅಂದರೆ, ಪೋಯಮ್ಸ್ ಇದಾವಲ್ವ, ಆನ್ ಚಿಲ್ಡ್ರನ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಮತ್ತು ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಆಗಿರ್ಬೋದು, ಅಥವಾ ನಮ್ಮ ಇದಾಗಿರ್ಬೋದು ಹೆವನ್ ಆಗಿರ್ಬೋದು,
ಐ ಥಿಂಕ್ ದಿಸ್ ಟೈಮ್ ಹೆವನ್ ಇದೆ ಅಲ್ವಾ, ಅದು ಫಿಕ್ಸ್ ಕ್ವಶನ್ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು 3 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಈ ಸಲ. ಯಾಕಂದರೆ ಲಾಸ್ಟ್ ಎಕ್ಸಾಮ್ ಒನ್ನಲ್ಲಿ ಅದು ನಿಮಗೆ 2 ಮಾರ್ಕ್ಸಿಗೆ ಕೇಳಿದರು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಈಗ ಒಂದು 4 ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಸರ್, ನಾವು 80 ಔಟ್ ಆಫ್ 80 ಬರೆದ್ರೂ ಕೂಡ 50 ಮಾರ್ಕ್ಸನ್ನು ಕೊಡ್ತಾಯಿದ್ದಾರೆ, ಹಾಗೂ ನಮಗೆ ಏನಂತೀರ ಸರ್ ಅದು 60 ಮಾರ್ಕ್ಸ್ ಕೊಡ್ತಾಯಿದ್ದಾರೆ, 35 ಕೊಡ್ತಾಯಿದ್ದಾರೆ ಅಂತ. ರೀಸನ್ ಇಷ್ಟೇ, ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್. ಇಫ್ ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ನಾಟ್ ಗುಡ್, ನೀವೇನೇ ಬರೆದ್ರೂ ಕೂಡ ಮತ್ತೆ ಅದೇ ಕಾಗೆ ಕಾಲು ಗುಬ್ಬಿ ಕಾಲು ಹ್ಯಾಂಡ್ ರೈಟಿಂಗ್ ಇದ್ದರೆ ಅದೇ 30 ಅದೇ 40 ಅಂಕಗಳು ಬರುತ್ತೆ. ಯಾಕಂದರೆ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸನ್ನು ಡಿಲೀಟ್ ಮಾಡಿ ಒಗಿತಾ ಇರ್ತಾರೆ. ನೆಕ್ಸ್ಟು, ಅಲ್ಲಿ ಕವಯಿತ್ರಿ ಇದ್ದರೆ ಅಂದರೆ ಪೊಯೆಟೆಸಸ್ ಇದ್ದರೆ, ವಾಟರ್ ಪೊಯಮ್ ಬರೆದವರು ಚಲ್ಲಪಿಲ್ಲಿ ಸ್ವರೂಪರಾಣಿ, ಅಲ್ಲಿ ಪೊಯೆಟೆಸಸ್ ಅಂತ ಬರೀರಿ. ಪೊಯೆಟ್ ಅಂತ ಬಂದರೆ, ಪೊಯೆಟ್ ಅಂದರೆ ಕವಿ ಅಂತ ಬಂದರೆ, ಅಂದರೆ ಫಾರ್ ಎಕ್ಸಾಂಪಲ್ ವೆನ್ ಯುವರ್ ವರ್ಲ್ಡಲ್ಲಿ ಕವಿ ಇರೋದಲ್ವ, ಹಾಗಾಗಿ ಅಲ್ಲಿ ಏನು ಮಾಡಿ ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಪೊಯೆಟ್ ಅಂತ ಬರೀರಿ. ಇಷ್ಟೇ ಡಿಫ್ರೆನ್ಸು, ಆಯಿತಾ. ಇಲ್ಲೆಲ್ಲ ಮಾರ್ಕ್ಸ್ ತೆಗೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಶಿ ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಪಕ್ಕಾಗಿ ಹೋಗಿ, ಏನೂ ತೊಂದರೆ ಇಲ್ಲ, ಈಗಲೂ ಕೂಡ ಸಮಯ ಇದೆ. ನಾನು ಹೇಳ್ತಾ ಇದ್ದೀನವ, ಸ್ಟಿಲ್ ಯು ಹ್ಯಾವ್ ಟೈಮ್ ಟು ಪಾಸ್, ಟು ಕ್ರ್ಯಾಕ್ ಸಮಥಿಂಗ್, ಟು ಡೂ ಸಮಥಿಂಗ್ ಮ್ಯಾನ್. ಧನ್ಯವಾದಗಳು. ಈ 6 ನಿಮಿಷ ಸಾಕು ಅಂದ್ಕೊಂಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಇನ್ನೂ ಯಾರು ಗ್ರಾಮರು ನನಗೇನು ಬರೋಲ್ಲ, ನನಗೆ ಡೌಟ್ ಇದೆ ಅಂತಹ ವಿದ್ಯಾರ್ಥಿಗಳು ಕೂತ್ಕೊಂಡು, ಈಗ ಗ್ರಾಮರ್ ಕರೆಕ್ಟಾಗಿ ಕೂತ್ಕೊಂಡು 1 ಗಂಟೆ, ಸರ್ 10-5 ನಿಮಿಷದ ಒಂದು ವೀಡಿಯೋ ಇದೆ, ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಒಂದು 10 ವೀಡಿಯೋ ವಾಚ್ ಮಾಡಿದರೆ 1 ಗಂಟೆ ಅಷ್ಟೇ, ಆಯಿತಾ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುವಂಥದ್ದು, ನಿಮ್ಮ ಮಾರ್ಕ್ಸ್ಗಳು ನಿಮ್ಮ ಕೈಯಲ್ಲಿರುವಂಥದ್ದು, ಒಳ್ಳೆ ಅಂಕಗಳು ತೆಗೆಯುವಂಥದ್ದು ನಿಮ್ಮ ಕೈಯಲ್ಲಿರುವಂಥದ್ದು. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಎಕ್ಸಾಮ್ ಆದ ತಕ್ಷಣ ಕಳಿಸ್ಕೊಟ್ರೆ ಕೀ ಆನ್ಸರ್ ಆನ್ ಸ್ಪಾಟಲ್ಲೇ ಅಪ್ಲೋಡನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿ, ಆಯಿತಾ. ಫ್ಲೋ ಚಾರ್ಟು ಡಯಾಗ್ರಾಮ್ ಹಾಕಿ ಆನ್ಸರ್ಸ್ಗಳನ್ನು ಬರಿಬೇಕಾಗಿರುತ್ತೆ. ಪ್ರತಿಯೊಂದು ಯಾವುದು MCQs ಆದಮೇಲೆ ಒಂದೊಂದು ಲೈನ್ ಬಿಡ್ತಾ ಬರಿತಾ ಹೋಗಿ ಎಲ್ಲರೂ ಕೂಡ. MCQsಗಳನ್ನು ರಿಪೀಟ್ ಮಾಡಬೇಡಿ, ಆಯಿತಾ. ಫಸ್ಟ್ ಪೇಜಲ್ಲೇ ಇರಲಿ ಪಾರ್ಟ್ A ಸಂಪೂರ್ಣವಾಗಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.